ನಮಸ್ಕಾರ. ನೀವು ನೋಡ್ತಿರೋದು ಪವರ್ ಟೈಮ್ಸ್ ನ್ಯೂಸ್. ನಾನು ಕವಿತಾ ಕ್ಷಣ್ಮಾಸ್ಕರ. ಅಥಣಿಯಲ್ಲಿ 2 ದಿನಗಳ ಬೃಹತ್ ಮಹಿಳಾ ದಿನಾಚರಣೆ. ಗೃಹಿಣಿಯರ ಆರ್ಥಿಕ ಸಬಲೀಕರಣಕ್ಕೆ ವಿಶೇಷ ಫುಡ್ ಫೆಸ್ಟಿವಲ್. ಅಥಣಿ ಪಟ್ಟಣದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ವಿಭಿನ್ನ ಹಾಗೂ ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮಾರ್ಚ್ 21 ಮತ್ತು 22ರಂದು 2 ದಿನಗಳ ಕಾಲ ಸ್ಥಳೀಯ ಭೋಜರಾಜ್ ಕ್ರೀಡಾಂಗಣದಲ್ಲಿ ಮಹಿಳಾ ದಿನಾಚರಣೆ ನಡೆಯಲಿದೆ. ಮಹಿಳಾ ಜಾಗೃತಿ ಕೇಂದ್ರ ಅಥಣಿ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ ಮಹಿಳೆಯರಿಗೆ ವಿಶೇಷ ವೇದಿಕೆ ಕಲ್ಪಿಸಲಾಗಿದೆ. ಫುಡ್ ಫೆಸ್ಟಿವಲ್ ಹಾಗೂ ವಸ್ತು ಪ್ರದರ್ಶನ ಮೇಳದ ಮೂಲಕ ಜ್ಯುವೆಲರಿ, ಸೀರೆ, ಕರಕುಶಲ ವಸ್ತುಗಳನ್ನು ತಯಾರಿಸುವ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡುವ ಅವಕಾಶ ಸಿಗಲಿದೆ. ತಾಲೂಕಿನ ಸುಮಾರು 68 ಹಳ್ಳಿಗಳ ಮಹಿಳೆಯರು ತಮ್ಮ ಪ್ರತಿಭೆ ಪ್ರದರ್ಶಿಸಲು ಈ ಕಾರ್ಯಕ್ರಮ ವೇದಿಕೆಯಾಗಲಿದೆ ಎಂದು ಮಹಿಳಾ ಜಾಗೃತಿ ಕೇಂದ್ರದ ಅಧ್ಯಕ್ಷೆ ಗೀತಾ ತೋರಿ ತಿಳಿಸಿದ್ದಾರೆ. ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಮಹಿಳೆಯರು, ಪೊಲೀಸ್ ಸಿಬ್ಬಂದಿ ಹಾಗೂ ದೇಶ ಕಾಯುವ ಯೋಧರ ಪತ್ನಿಯರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮಹಿಳೆಯರಿಗಾಗಿ ವಿಶೇಷ ಲಕ್ಕಿ ಡ್ರಾ ಕೂಡ ಆಯೋಜಿಸಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮಹಿಳಾ ಜಾಗೃತಿ ಕೇಂದ್ರ ಮನವಿ ಮಾಡಿಕೊಂಡಿದೆ. ಏನು ಕಾರ್ಯಕ್ರಮ ಆಯೋಜನೆ ಮಾಡಿರಿ? ವಿಶೇಷವಾಗಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಏನು ಕಾರ್ಯಕ್ರಮ? ನನ್ನ ಹೆಸರು ಗೀತಾ ತೋರಿ. ಮೊದಲಾಗಿ ಎಲ್ಲರಿಗೆ ವಿಶ್ವ ಮಹಿಳಾ दिनाचरणे शुभाशयಗಳು. स्त्री म्हणजे वात्सल्य, स्त्री म्हणजे मांगल्य, स्त्री म्हणजे मातृत्व, स्त्री म्हणजे कर्तृत्व, स्त्री म्हणजे प्रत्येक क्षणाची साथ, स्त्री म्हणजे प्रत्येक अडथळ्यावर मात. अशा अनेक रूपी आई, बहीण, मैत्रिणी, वहिनी, माझ्या सर्व सख्यांना महिला दिनाच्या हार्दिक शुभेच्छा. ಈಗಿನ ಕಾಲನ್ಯಾಗ ಪರಿಶ್ರಮ, ಸ್ತ್ರೀ ಶಕ್ತಿ ಗೌರವಿಸೋ ದಿನ ಅಂದ್ರೆ ಮಹಿಳಾ ದಿನಾಚರಣೆ. ನಾವು ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ವಿ. ವುಮೆನ್ಸ್ ಡೇ ಸೆಲಿಬ್ರೇಷನ್ ಆ್ಯಕ್ಚುಲಿ ಎಲ್ಲ ಮಂದಿನ ಕರೆದು ಒಂದು 4 ಮಂದಿ ಗೆಸ್ಟನ್ನ ಕರೆದು ಹೂವು ಕೊಟ್ಟು 4 ಮಾತಾಡಿ ಮುಗಿಸ್ಬಿಡ್ತಾರೆ. ಅದಕ್ಕೆ ವುಮೆನ್ಸ್ ಡೇ ಅಂತೂ ಇಷ್ಟು ಭಾಳ ಮಂದಿ ಮಾಡ್ತಾರೆ. ಬಟ್ ನನಗೆ ಒಂದು ಸಣ್ಣ ಪ್ರಯತ್ನ ಅಂದರೆ ಈಗ ಮನೆಯೊಳಗೆ ಸಣ್ಣ ವ್ಯಾಪಾರಿಗಳು ಇರ್ತಾರಲ್ಲ, ಹೆಣ್ಮಕ್ಳು ಜ್ಯುವೆಲ್ರಿ ಮಾರ್ತಾರೋ, ಸಾಡಿ ಮಾರ್ತಾರೋ, ಅದೇ ರೀತಿಯಾಗಿ ವಸ್ತು ತಯಾರು ಮಾಡ್ತಾರೋ. ಅಂದರೆ ಅವರು ಮನೆ ಕೆಲಸ ಮುಗಿಸ್ಕೊಂಡು ತಮ್ಮಲ್ಲಿ ಏನು ಕಲೆ ಇರ್ತೈತಲ್ಲ ಅದನ್ನು ಅವ್ರು ಮನೆಯೊಳಗೆ ಎಲ್ಲರೂ ಮಾರ್ತಾರೋ. ಬಟ್ ಅವ್ರಿಗೆ ಗೊತ್ತಿರಂಗಿಲ್ಲ, ಇರಂಗಿಲ್ಲ ಇದನ್ನು ನಾವು ಎಲ್ಲಿ ಮಾರಾಟ ಮಾಡಬೇಕು, ಎಲ್ಲಿ ಹೋಗಬೇಕು. ಸೀರೆನೂ ಮಾರ್ತಾರೆ, ಬಟ್ ಅಲ್ಲೇ ಓಣ್ಯಾಗ ಗೊತ್ತಿರ್ತೈತಿ. ಇದನ್ನು ನಾವು ಯಾಕೆ, ನಮ್ಮ ಉದ್ದೇಶ ಏನಂದ್ರೆ ಇದು ಫುಡ್ ಫೆಸ್ಟಿವಲ್ ಸ್ಟಾಲ್ ಅವ್ರು ಬಂದ್ರಿಂದ ಅಲ್ಲಿ ಹಲವಾರು ಜನ ಬರ್ತಾರೆ, ಹಲವಾರು ಹೆಣ್ಮಕ್ಳು ಬರ್ತಾರೆ, ಒಬ್ರಿಗೊಬ್ರು ಪರಿಚಯ ಆಗ್ತೈತಿ. ಇವ್ರದ್ದು ಕಾರ್ಡ್ ಅವ್ರಿಗೆ ಕೊಡ್ತಾರೆ. ಮುಂದೆ ಅವ್ರಿಗೆ ಏನ್ರ ಬೇಕಂದ್ರೆ ಇವ್ರಿಗೆ ಆರ್ಡರ್ ಕೊಡ್ಬೋದು, ಸಾಡಿದು ಆಗಲಿ, ಅಂದರೆ ಎಲ್ಲ ವಸ್ತುಗಳ್ದ ಫಾಯ್ದೆ ಆಗಲಿ ಅವ್ರಿಗೆ. ನಾವು ಒಂದು ರೀತಿಯಿಂದ ಅವ್ರಿಗೆ ನಾವು ಇದು ರೊಕ್ಕದ ಸಂಬಂಧ ಅಥವಾ ನಮ್ಗೆ ಇದ್ರಾಗ ಫಾಯ್ದೆ ಆಗಲಿ ಅಂತ ನಾವು ಆ ರೀತಿಯಿಂದ ನಾವು ಯಾವುದೂ ಮಾಡತ್ತಿಲ್ಲ. ನಾವು ಈ ಹೆಣ್ಮಕ್ಳನ್ನ ಸಹಕಾರಿ ಆಗಲಿ ಅಂತ ಈ ಉದ್ದೇಶ ಇಟ್ಕೊಂಡು ನಾವು ಇದು ಆಹಾರ ಮೇಳ ಫುಡ್ ಫೆಸ್ಟಿವಲ್ 21ನೇ ತಾರೀಕು ಮತ್ತು 22ನೇ ತಾರೀಕು ಇದೇ ಭೋಜರಾಜ್ ಕ್ರೀಡಾಂಗಣ ಒಳಗೆ ಮುಂಜಾನೆ 11ರಿಂದ 8 2 days ಮಾಡ್ತಾ ಇದ್ದೀವಿ. ನಾವು ಹೋದ ಸಲ 2-3 ಸಲ ಮಾಡಿದೆ. ಬಟ್ ಅದು ಹೆಂಗಾಗಿತ್ತಂದ್ರೆ ಸಾಯಂಕಾಲ ಅಷ್ಟು ಸೀಮಿತ ಇತ್ತದು ಟೈಮ್. ಅಂದ್ರೆ 4 ಗಂಟೆಗೆ ಬಂದು ಸಂಜೆ 9-10 ತನಕ ಅಷ್ಟೇ ಇತ್ತು. ಅಂದರೆ ಹೆಣ್ಮಕ್ಳಿಗೆ ಏನಾಗ್ತಿತ್ತು ರೀ, ಇದು ಜ್ಯುವೆಲ್ರಿ ಆಗಲಿ, ಸಾಡಿ ಆಗಲಿ ಟೈಮ್ ಅಷ್ಟು ಸಾಲಿಲ್ಲ. ಯಾಕಂದ್ರೆ ಭಾಳಷ್ಟು ಗೊತ್ತಾಗನ ಎಲ್ಲ ಹೆಣ್ಮಕ್ಳು ಅಲ್ಲಿ ಎಲ್ಲ ಬರಾತಿದ್ರು. ಆಮೇಲೆ ಅವ್ರಿಗೆ ಅಷ್ಟು 4 ತಾಸ್ನಾಗ ಅವ್ರು ಅಷ್ಟು ನನ್ಗೆ ಅನ್ಸುಮಟ್ಟ ಅಂದ್ರೆ ಅಷ್ಟು ವ್ಯಾಪಾರ ಚೆನ್ನಾಗಿ ಆಗಂಗಿಲ್ಲ ಅಂತೇಳಿ ನಾನು ಇದು 2 days ಒಳಗೆ ಫುಲ್ ನಮ್ಮ ಅಥಣಿ ಆಗಲಿ, ಹಳ್ಳಿಗೋಟು ನಮ್ಮಲ್ಲಿ 68 ಹಳ್ಳಿಗೋಟು ಎಲ್ಲ ಹೆಣ್ಮಕ್ಳು ಅಲ್ಲೇನೂ ಟ್ಯಾಲೆಂಟೆಡ್ ಅದಾರೆ, ಎಲ್ಲರಿಗೆ ತನಕನೂ ಇದು ತಲುಪಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಇಟ್ಟಿದ್ವಿ. ಮುಖ್ಯ ಅತಿಥಿಗಳು ಯಾರ್ಯಾರು ಆಹ್ವಾನಿಸಿದ್ರು? ಮಹಿಳೆ ಸಾಧನೆ ಮಾಡಿದವ್ರನ್ನದು ಯಾರನ್ನಾದ್ರೂ ಕರೆದಿದ್ದಾರೆ? ಇಲ್ಲಿ ಅಂದ್ರೆ ಪೊಲೀಸ್ರ, ಆಮೇಲೆ ಇವ್ರು ನಮ್ಮ ಬುಟ್ಟಾಳಿ ಕಾಕೋ ಬರ್ತಾರ್ರಿ. ಆಮೇಲೆ ಇಲ್ಲೇ ಹೆಣ್ಮಕ್ಳು ಅದಾರೆ ಯಾರ್ಯಾರು ಸಾಧನೆ ಮಾಡಿದ್ದಾರು. ಆರ್ಮಿ ಒಳಗೆ ಭಾಳ ಮಂದಿ ಅಂದರೆ ನನಗೆ
ಇದು ಅನಿಸ್ತದೆ. ಯಾಕಂದ್ರೆ ಅವ್ರ ಹೆಣ್ಮಕ್ಳಿಗೆ ಭಾಳ ಪೇಷನ್ಸ್. ಯಾಕಂದ್ರೆ ಗಂಡ ನಮ್ಮಲ್ಲಿ ನೋಡ್ರಿ ಒಂದು ದಿವಸ ಎಲ್ಲರೇ ಹೋದರೆ ನಮ್ಮ ಯಜಮಾನ್ರು ನಾವು ಎಷ್ಟು ಇದನ್ನು ಮಾಡ್ತೀವಿ, ಅವ್ರು 6 ತಿಂಗಳಗತ್ಲೆ ಬಿಟ್ಟು ಕೂಡ್ತಾರು, ಮನೆ ಸಂಭಾಳಿಸ್ತಾರು, ಹುಡುಗರನ್ನ ಸಂಭಾಳಿಸ್ತಾರು. ಅವ್ರು ಗ್ರೇಟ್ ಅದಾರ. ಅದಕ್ಕೆ ಅಂಥವ್ರನ್ನ ಕರ್ಕೊಂಬಂದು ನಾವು ಸನ್ಮಾನ ಮಾಡ್ಬೇಕಂತ ನಮ್ದು ಆಸೆ ಇದೆ. ಯೋಧರ ಪತ್ನಿಯರನ್ನ ಯೋಧರ ಪತ್ನಿಯರನ್ನ ನಾವು ಸನ್ಮಾನ ಮಾಡ್ಬೇಕಂತ ಆಹ್ವಾನಿಸಿದ್ರಿ. ಆಹ್ವಾನಿಸಿದ್ವಿ. ಮತ್ತೆ ವಿಶೇಷವಾಗಿ ಯಾರು ಬರ್ತಾರೆ ಅಂದ್ರೆ ತಾಲೂಕಿನಲ್ಲಿ ಈ ರೀತಿ ಮಹಿಳಾ ಕ್ಷೇತ್ರ ಒಳಗೆ ಯಾರು ಸಾಧನೆ ಮಾಡೋರು ಇದ್ರೇನು ಅಂದರೆ ನಮ್ಗೆ ಗೊತ್ತಾಗಲಿಲ್ಲ ಅಂದ್ರೂ ನೀವು ಹೇಳ್ಬೋದು. ಆ ಹೆಣ್ಮಕ್ಳ ನಾವು ನಮ್ಮ ಮಹಿಳಾ ಜಾಗೃತಿ ಕೇಂದ್ರ ವತಿಯಿಂದ ಗೌರವ ಮಾಡ್ತೀವಿ, ಸನ್ಮಾನ ಮಾಡ್ತೀವಿ ನಾವು. ಆ ಕಾರ್ಯಕ್ರಮ ದಿವಸ ನಾವು ಅವ್ರನ್ನ ಕರೆಸಿ ಸನ್ಮಾನವನ್ನು ಮಾಡ್ತೀವಿ. ಮಹಿಳೆಯರ ಬಗ್ಗೆ ಎಷ್ಟು ಹೇಳ್ರೂ ಕಡಿಮೆ. ನಾನು ಒಂದು ಮಹಿಳಾ ಇದ್ದೀನಿ, ಇದನ್ನು ನನಗೆ ಅಭಿಮಾನ ಐತಿ. ಅಭಿಮಾನ ಯಾಕೈತಿ ಅಂದ್ರೆ ಮಹಿಳೆಯರ ಒಳಗೆ ಸಹನ ಶಕ್ತಿ, ಪೇಷನ್ಸ್ ದೇವರು ಭಾಳ ಕೊಟ್ಟಿದ್ದಾನೆ. ಯಾಕಂದರೆ ಇದರ ಅನುಭವನೂ ಅದೇ ರೀತಿಯಾಗಿ ನಾನು ನೋಡ್ತೀನಿ. ಕೆಲವು ಹೆಣ್ಮಕ್ಳು ಎಷ್ಟು ಸಹನಶಕ್ತಿ ಇರುತ್ತಂದರೆ ನೋಡ್ರಿ ನೀವು, ಗಂಡ ಹೆಂಡತಿ ಅಂದರೆ ಒಬ್ಬೊಬ್ಬರು ಹೆಣ್ಮಕ್ಳು ಹೆಂಗಿರ್ತಾರಂದ್ರೆ ಗಂಡ ಸತ್ರೆ ಅವ್ರು ಎಷ್ಟು ನೀಟಾಗಿ ಮಕ್ಕಳನ್ನ ಜಾಬ್ ಮಾಡಿ ಎಷ್ಟು ಚಂದ ಅವ್ರ ಮನೆಯನ್ನ ನಡ್ಸ್ಕೊಂಡು ಹೋಗ್ತಾರೆ. ಮತ್ತು ಅದೇ ನೋಡ್ರಿ ಗಂಡ 6 ತಿಂಗಳು ಯಾಕ್ರಿ 2 ತಿಂಗಳು ಹೋಗೋಡ್ಲಿಲ್ಲ ಬೇರೆ ಮದ್ವಿನ ಮಾಡ್ಕೋತಾನ ನಾವು. ಅಂದ್ರೆ ಇದು ಏನೈತಲ್ಲ, ಆತ್ಮವಿಶ್ವಾಸ ಅನ್ನೋದು, ಪೇಷನ್ಸ್ ಅನ್ನೋದು ಹೆಣ್ಮಕ್ಳಲ್ಲಿ ಏನು ಇರುತ್ತಲ್ಲ, ಅದನ್ನು ನನಗೆ ಅಂದ್ರೆ ಅದು ನೋಡ್ರ ಕೇಳ್ರನ ನನಗೆ ಭಾಳ ಖುಷಿಯಾಗುತ್ತೆ. ನಾನು ಅದರ ಸಲುವಾಗಿ ನಾನು ಒಂದು ಮಹಾರಾಷ್ಟ್ರದಿಂದ ಬಂದು ನನಗೆ ಅವಾಗಿಂದ ಇತ್ತು ಕಿ ಬಾಬಾ ನಾವು ಇಲ್ಲಿ ಏನ್ರಿ ಮಾಡ್ಬೇಕು. ಬಟ್ ಏನಾಯ್ತು ಅಂದ್ರೆ ಫಸ್ಟಿಗೆ ನನಗೆ ಭಾಷೆದು ಪ್ರಾಬ್ಲಮ್ ಇತ್ತು. ಇನ್ನಾದರೆ ನನಗೆ ಒಂದು ಸ್ವಲ್ಪ ಭಾಷೆದು ಪ್ರಾಬ್ಲಮ್ ಆಗುತ್ತೆ. ಆದ್ರೂ ನಾನು ವರ್ದೀನಿ. ನನಗೆ ಜೀವನದಲ್ಲಿ ಏನ್ರಿ ಮಾಡಬೇಕು ಅಪ್ಪ, ತಿಂದು ಉಂಡು ಮನೆಯಲ್ಲಿ ಕುಡಿಯೋದು ಬೇಡ. ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಸಮಾಜ ಸೇವೆ ಆಗಲಿ ಏನೂ ಆಗಲಿ, ನಾವು ದೊಡ್ಡ ಕುರ್ಚಿ ಮೇಲೆ ಕೂತು ಮಾಡ್ಬೇಕಂತ ಅನ್ನೋದು ಏನೂ ಇಲ್ಲ. ಇದು ತಪ್ಪು ಕಲ್ಪನೆ. ನಾವು ಸಮಾಜ ಸೇವಾ ಇದು ಯಾವ ಸ್ಥಾನದಲ್ಲಿ ಇದ್ರೇನು ಮಾಡ್ಬೋದು. ಇದನ್ನು ನಾ ಹೇಳ್ತೀನಿ. ನನ್ನ ಹೆಸರು ಗೀತಾ ಸಂಜೀವ್ ತೋರಿ ಅತನಿ. ಮತ್ತೆ ಇಲ್ಲಿ ಸಾಕಿಷ್ಟ.